ಬೆಂಗಳೂರು ಹೈದರಾಬಾದ್ ರಸ್ತೆ ಅಭಿವೃದ್ಧಿ 12 ಲೇನ್ಗೆ ಎಕ್ಸ್ಪೆಂಡ್ ಮಾಡ್ತಾರಾ ಅಥವಾ 4 ಲೇನ್ ರೋಡ್ನ ಜೊತೆಗೆ 6 ಲೇನ್ನ ಹೊಸ ಮಾರ್ಗದಲ್ಲಿ ಹೊಸದಾಗಿ ಮಾಡ್ತಾರಾ? ಆತ್ಮೀಯರೇ ನಮಸ್ಕಾರ. ರಾಷ್ಟ್ರೀಯ ಹೆದ್ದಾರಿ 44 NH44 4112 ಕಿಲೋಮೀಟರ್ ಉದ್ದದ ಇದು ದೇಶದಲ್ಲೇ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ. ಶ್ರೀನಗರದಿಂದ ಕನ್ಯಾಕುಮಾರಿವರೆಗೂ ಸಂಪರ್ಕಿಸಿ ದೇಶದ ಆರ್ಥಿಕತೆಯಲ್ಲಿ ಬಹಳಷ್ಟು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಅದೇ ರೀತಿ ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನು ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಜೊತೆಗೆ ಸಂಪರ್ಕಿಸುವ ಒಂದು ಪ್ರಮುಖ ಕೊಂಡಿ ಅಥವಾ ಏಕೈಕ ಕೊಂಡಿ ಅಂತ ಹೇಳ್ಬೋದು. ರಸ್ತೆ ಮಾರ್ಗದಲ್ಲಿ ಸುಮಾರು 556 ಕಿಲೋಮೀಟರ್ ಉದ್ದವಾಗಿದ್ದು ಕರ್ನಾಟಕದಲ್ಲಿ 106 ಕಿಲೋಮೀಟರ್, ಆಂಧ್ರದಲ್ಲಿ 260 ಕಿಲೋಮೀಟರ್ ಮತ್ತು ತೆಲಂಗಾಣದಲ್ಲಿ 190 ಕಿಲೋಮೀಟರ್ ಉದ್ದ ಸಂಚರಿಸುತ್ತದೆ. ಇದೇ ರಸ್ತೆ ಬೆಂಗಳೂರನ್ನು ತನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕಿಸ್ತಾ ಮಾರ್ಗ ಮಧ್ಯೆ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಪಟ್ಟಣಗಳಿಗೆ ಹಾಗೂ ಆಂಧ್ರದ ಪೆನುಗೊಂಡ, ಅನಂತಪುರ, ಗುತ್ತಿ, ಕರ್ನೂಲು ಮತ್ತು ತೆಲಂಗಾಣದ ಮಹಬೂಬ್ ನಗರ, ಜಡ್ಚರ್ಲ ಊರುಗಳ ಮೂಲಕ ಹೈದರಾಬಾದನ್ನು ಸಂಪರ್ಕಿಸುತ್ತೆ. ಈಗ ಪ್ರಸ್ತುತ ಬೆಂಗಳೂರಿಂದ ಹೈದರಾಬಾದ್ ಹೋಗೋದಕ್ಕೆ 10 ಗಂಟೆ ಸಮಯ ಹಿಡಿತದೆ. ಇದೀಗ 4 ಲೇನ್ ರಸ್ತೆಯಾಗಿರೋ ಈ ನ್ಯಾಷನಲ್ ಹೈವೇಯನ್ನು 12 ಲೇನ್ ಅಂದರೆ 12 ಲೇನ್ಗೆ ಎಕ್ಸ್ಪೆಂಡ್ ಮಾಡೋದಾಗಿ ಸುದ್ದಿ ಬರ್ತಾ ಇದೆ. ಈ ಬಗ್ಗೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರದ MP ಅವರು ಕೂಡ ಬಜೆಟಲ್ಲಿ ಅಪ್ರೂವಲ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಆಂಧ್ರದ ಕೆಲವು ಸುದ್ದಿ ಸಂಸ್ಥೆಗಳು ETV ಭಾರತ್, ಈನಾಡು ಇವುಗಳು ಏನು ಹೇಳಿದಾವಂದರೆ ಈಗಿರೋ ರಸ್ತೆಯನ್ನು ಎಕ್ಸ್ಪೆಂಡ್ ಮಾಡೋದಿಲ್ಲ, ಹೊಸದಾಗಿ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಮಾಡ್ತಾರೆ ನಾಗ್ಪುರ, ಹೈದರಾಬಾದ್, ಬೆಂಗಳೂರು ನಡುವೆ ಅಂತ ಹೇಳಿಬಿಟ್ಟು ಸುದ್ದಿ ಮಾಡಿದ್ದಾರೆ. ಸೊ ಈ ಕನ್ಫ್ಯೂಷನ್ನ ಬಗ್ಗೆ ತಿಳಿಸೋದಕ್ಕೆ ಯಾವುದಾದ್ರೆ ಒಳ್ಳೆಯದು, ಈ ರಸ್ತೆಗೆ ಈಗಿರೋ ರಸ್ತೆಯನ್ನೇ ಎಕ್ಸ್ಪೆಂಡ್ ಮಾಡೋದಾ ಅಥವಾ ಹೊಸ ಮಾರ್ಗದಲ್ಲಿ ಮಾಡೋದಾ ಅಂಥೇಳಿ ನಾವು ಚರ್ಚೆ ಮಾಡೋಣ. ನೀವು ನೋಡಿದ್ರೆ ಈಗ ಬೆಂಗಳೂರಿಂದ ಚೆನ್ನೈಗೆ 3 ಮಾರ್ಗಗಳಿದ್ದಾವೆ. ಒಂದು 2 ಹಳೆ ಮಾರ್ಗಗಳು, ಒಂದು ಕೋಲಾರ ಚಿತ್ತೂರು ಮೂಲಕ, ಇನ್ನೊಂದು ಮೂಲಕ, ಜೊತೆಗೆ ಹೊಸದಾಗಿ ಹೊಸಕೋಟೆಯಿಂದ ಶುರುವಾಗಿ ಶ್ರೀಪೆರಂಬಲೂರುವರೆಗೂ ಹೊಸ ಎಕ್ಸ್ಪ್ರೆಸ್ ವೇ ಮಾಡ್ತಾ ಇದ್ದಾರೆ. ಇಂಥ ರಸ್ತೆಯನ್ನು ಹೈದರಾಬಾದ್ಗೆ ಕೂಡ ಯಾಕೆ ಮಾಡಬಾರ್ದು? ಈಗಿರುವ ರಸ್ತೆ ಜೊತೆಗೆ ಅಂದರೆ ಅದು ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇ ಮಾರ್ಗದಲ್ಲಿ ಕೂಡ NH44 ಕರ್ನಾಟಕದ ಭಾಗದಲ್ಲಿ ಸೇರುತ್ತೆ. ಅಂದರೆ ಬೆಂಗಳೂರು, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ತನಕ NH44 ಒಂದೇ ಮಾರ್ಗ ಇರ್ತದೆ ಹಾಗೂ ಬೆಂಗಳೂರು ವಿಜಯವಾಡ ಎಕ್ಸ್ಪ್ರೆಸ್ ವೇ ಕೂಡ ಒಂದೇ ಮಾರ್ಗ ಇರುತ್ತೆ. ಸೊ ಅಲ್ಲಿಂದ ಡಿವಿಯೇಷನ್ ತಗೊಂಡು ಕಡಪ ಮೂಲಕ ವಿಜಯವಾಡ ಎಕ್ಸ್ಪ್ರೆಸ್ ವೇ ಹೋಗುತ್ತೆ. ಸೊ ಹಾಗಾಗಿ ಹೇಗಿದ್ದರೂ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಮಾರ್ಗ ಅಭಿವೃದ್ಧಿ ಆಗೇ ಆಗುತ್ತೆ. ಅದರ ಜೊತೆಗೆ ಕರ್ನಾಟಕ, ಆಂಧ್ರ, ತೆಲಂಗಾಣದಲ್ಲಿ ರಸ್ತೆ ಸಂಪರ್ಕ ಇಲ್ಲದೇ ಇರುವಂಥ ಜಾಗಗಳಿಗೆ ಹೊಸ ಮಾರ್ಗದಲ್ಲಿ ಮಾಡೋದ್ರಿಂದ ಬಹಳಷ್ಟು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಸ್ಟ್ರಾಂಗ್ ನಂಬಿಕೆ. ಫಾರ್ ಎಕ್ಸಾಂಪಲ್, ನನ್ನ ಒಂದು ಆಸೆ ಮತ್ತು ಇದು ಜಸ್ಟ್ ಅಸಂಪ್ಷನ್ನು, ಬೆಂಗಳೂರು, ಹೊಸಕೋಟೆ, ಚಿಂತಾಮಣಿ, ಕದಿರಿ, ಅದೇ ರೀತಿ ನಂದ್ಯಾಲ ಈ ಮೂಲಕ ಯಾಕಾಗಬಾರ್ದು ಈ ಹೊಸ ಮಾರ್ಗ? ಜಸ್ಟ್ ಅ ಥಾಟ್. ಹೀಗೆ ಮಾಡೋದ್ರಿಂದ ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣದ ಬರಪೀಡಿತ ಹಿಂದುಳಿದ ಪ್ರದೇಶಗಳಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಹೆದ್ದಾರಿ ಸಿಗಲಿದ್ದು ಈ ಭಾಗದ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಸ್ನೇಹಿತರೆ, ಅದೇ ರೀತಿ ಈಗ ಕೇಂದ್ರ ಸರ್ಕಾರದ ಮುಂದೆ ಇರೋ ಯೋಜನೆ ಏನಂದರೆ ನಾಗ್ಪುರ, ಹೈದರಾಬಾದ್ ಮತ್ತು ಬೆಂಗಳೂರು ನಡುವೆ ಮಾಡುವಂಥ ಎಕ್ಸ್ಪ್ರೆಸ್ ವೇ ಹೊಸ ಮಾರ್ಗದಲ್ಲಿ ಮಾಡಿದ್ರೆ 1200 ಕಿಲೋಮೀಟ್ರ್ ಇರೋವಂಥ ದೂರ 100 ಕಿಲೋಮೀಟ್ರ್ ಅಷ್ಟು ಕಮ್ಮಿಯಾಗಿ ಈಗ ಏನು 24 ಗಂಟೆ ತಗೊಳ್ತದೆ ಆ ದೂರವನ್ನು ಕ್ರಮಿಸೋದಕ್ಕೆ, ಅದು ಕೇವಲ 12 ಗಂಟೆಗಳಿಗೆ ಬರಲಿದೆ. ಇಂಥ ಒಂದು ವಿಶ್ವಮಟ್ಟದ ಹೆದ್ದಾರಿ ಈ ಭಾಗಕ್ಕೆ ಬರಲಿ, ಎಲ್ಲರ ಅಭಿವೃದ್ಧಿ ಆಗಲಿ ಅಂಥೇಳಿ ನಾವು ಬೇಡ್ಕೊಳ್ಳೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.